ಬಸ್ಸನ್ನು ಭಾಗಿ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಎಂದಿರುವ ತಮಿಳು ನಟ ಕಮಲ್ ಹಾಸನ್ ಹೇಳಿಕೆಯನ್ನು ಖಂಡಿಸಿ ಇಲ್ಲಿನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಶನಿವಾರ ನಗರದ ಬಸವ ವೃತ್ತದಲ್ಲಿ ನಟ ಕಮಲ್ ಹಾಸನ್ ಚಿತ್ರವನ್ನು ಸುಟ್ಟು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೂ ಕಮಲ್ ಹಾಸನ್ ಪರವಾಗಿರುವ ಚಿತ್ರನಟಿ ರಮ್ಯಾಳ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಚಪ್ಪಲಿಯಿಂದ ಹೊಡೆದು ಅವರ ಭಾವಚಿತ್ರವನ್ನು ಟೈರ್ ಸುಟ್ಟು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಕರ್ವೆ ರಾಜ್ಯ ಪ್ರಧಾನ ಸಂಚಾಲಕರು ಹಾಗೂ ಅವಳಿ ಜಿಲ್ಲಾ ಉಸ್ತುವಾರಿಗಳು ಅಶೋಕ್ ಹಾರಿವಾಳ್, ಕನ್ನಡಕ್ಕೆ ತಮಿಳು ಭಾಷೆ ಮೂಲ ಎಂದು ಹೇಳಿರುವ ನಟ ಕಮಲ್ ಹಾಸನ್ ಹೇಳಿಕೆ ತರವಲ್ಲ. ತಮಿಳಿಗಿಂತಲೂ ಕನ್ನಡ ಬಹಳ ಹಳೆಯ ಭಾಷೆಯಾಗಿದ್ದು ಕನ್ನಡಕ್ಕೆ 2000 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವಿದೆ. ನಟ ಕಮಲ್ ಹಾಸನ್ಗೆ ರಾಜಕೀಯ ಪಕ್ಷ ಕಟ್ಟಿರುವ ಕಾರಣ ಒಂದು ರಾಜ್ಯದ ಜನರ ಓಲೈಕೆಯ ಮಾತುಗಳನ್ನು ಆಡಿರುವುದು ಖಂಡನೀಯ ಎಂದರು. ವಿಶ್ವಗುರು ಅಪ್ಪ ಬಸವಣ್ಣನವರ ಜನಿಸಿದ ನಾಡಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ಆದೇಶದ ಮೇರೆಗೆ ಇವತ್ತಿನ ದಿನ ಕಮಲ್ ಹಾಸನ, ಒಬ್ಬ ತಮಿಳು ಚಿತ್ರನಟ ಕಮಲ್ ಹಾಸನ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ತಮಿಳಿನಿಂದ ಕನ್ನಡ ಹೇಳಿಕೆಯಿಂದ ಏನು ಉದಾತ್ತನ ಹೇಳಿಕೆ ನೀಡಿದ್ದಲ್ಲ, ಅದರ ಅಂಗವಾಗಿ ಇವತ್ತಿನ ದಿನ ಪ್ರತಿಭಟನೆಯನ್ನು ಬಸವ ಜನ್ಮಸ್ಥಳದಿಂದಲೇ ಮಾಡೋಣ ಅಂತೇಳಿ ನಾನು ನಿನ್ನೆ ತಾನೇ ಸಂತೋಷ್ ಗೌಡ ಪಾಟೀಲ್ ರಾಜ್ಯ ಸಂಚಾಲಕರು ಇವರಿಗೆ ಜೊತೆ ಮಾತನಾಡಿದಾಗ ಆಯಿತು ಹಾಕಿಕೊಳ್ಳಿ ನಾನು ಬರುತ್ತೇನೆ ಅಂದ ಬಳಿಕ ಇವತ್ತಿನ ದಿನ ನನ್ನೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಮತ್ತು ಗ್ರಾಮ ಘಟಕಗಳ ಅಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರು ಮತ್ತು ವಲಯ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ನೇತೃತ್ವದಲ್ಲಿ ಇವತ್ತಿನ ದಿನ ಕಮಲ್ ಹಾಸನ ಇಂಥ ಉತ್ತಕ್ಕದನ ಹೇಳಿಕೆಯನ್ನು ಕೊಟ್ಟು ನಮ್ಮ ಕನ್ನಡದ ಮನಸ್ಸುಗಳಿಗೆ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದನ್ನು ಆಲೋಚಿಸಬೇಕು. ಪ್ರತಿಯೊಬ್ಬರು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಮನಸ್ಸಿಗೆ ನೋವನ್ನುಂಟು ಮಾಡಿದ್ದಾನೆ. ಅದರ ಜೊತೆಗೆ ಈಕೆ ಕರ್ನಾಟಕದಲ್ಲಿ ಇದ್ಕೊಂಡು ರಮ್ಯಾ ಅನ್ನೋವಂಥ ಚಿತ್ರನಟಿ ಈಕಿನ ಬೆಳೆಸಿದವರು ನಾವು ಕನ್ನಡಿಗರು ಅನ್ನೋದು ಮರೆತು ಮತ್ತು ಈಗಿನ ಸಂಸದೆಯನ್ನಾಗಿ ಮಾಡಿದ್ದೇವೆ, ಅದನ್ನು ಕೂಡ ಮರೆತು ಈಗ ಮಾಜಿ ಸಂಸದೆ ಅದಾಳ, ಅದನ್ನೆಲ್ಲ ಮರೆತು ತಮಿಳನ ಹಿಂದೆ ಕಮಲ್ ಹಾಸನ ಪರವಾಗಿ ಮಾತಾಡ್ತಾಳಪ್ಪ ಅಂದ್ರೆ ಈಕೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಬಹಳ ಪ್ರಬಲವಾದಂಥ ಶಕ್ತಿ, ನಾರಾಯಣಗೌಡರ ಮಹಿಳಾ ಸಂಘಟನೆ ಶಕ್ತಿ. ಈಕೆಗೆ ಯಾವುದೇ ಕಾರ್ಯಕ್ರಮದಲ್ಲಿ ಆಗಿರ್ಬೋದು, ಯಾವುದೇ ಫಿಲ್ಮ್ ಬಿಡುಗಡೆಯಲ್ಲಿ ಆಗಿರ್ಬೋದು, ಆ ಫಿಲ್ಮ್ ಬಿಡುಗಡೆಗೆ ಬೆಂಕಿ ಹಚ್ಚೋದು ಮತ್ತು ನಮ್ಮ ಮಹಿಳೆಯರಿಂದ ಈಕೆಗೆ ಚಪ್ಪಲಿ ಸೇವೆ ನಿರಂತರವಾಗಿ ಬೀಳ್ತದ. ಅದು ಯಾವುದೇ ಕಾರ್ಯಕ್ರಮದಲ್ಲಿ ಈಗಿನ ತೊಡಗಿಸಿಕೊಡ್ದಂಗೆ ನಮ್ಮ ನಾರಾಯಣಗೌಡರು ಆದೇಶ ಮಾಡ್ಯಾರ. ಮತ್ತು ಈ ಕಮಲ ಹಾಸನ ನಮ್ಮ ಕರ್ನಾಟಕ ಕಾಲಿಟ್ರ ಇನ್ನು ಕಾಲು ತೆಗೆಯುವ ಪ್ರಯತ್ನ ನಮ್ಮ ಕರ್ವೆ ಕಾರ್ಯಕರ್ತರು ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಅಂತ ಹೇಳಿಕೆಯಿಂದ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಕಮಲ ಹಾಸನ ಚಿತ್ರ ಬಿಡುಗಡೆ ಆಗಬಾರ್ದು, ಕಮಲ ಹಾಸನ ಚಿತ್ರವನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು, ಕಮಲ ಹಾಸನ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮ ಕೂಡ ಹಲವನ್ನು ನೀಡಬಾರ್ದು ಎಚ್ಚರಿಕೆಯಿಂದ ಘನ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇನೆ. ಸಂತೋಷ್ ಗೌಡರು ಪಾಟೀಲ್ ಡಂಬಾಳ್ ಅವರು ಹೇಳಿದಾಗೆ ಮತ್ತು ಶ್ರೀಕಾಂತ ಬಿಜಾಪುರ ಅವರು ಹೇಳಿದಾಗೆ ಯಾವುದೇ ರೀತಿ ಸರ್ಕಾರ ಸಚಿವರಾಗಲಿ ಶಾಸಕರಾಗಲಿ ಈ ಕನ್ನಡ ಪರ ದನಿ ಎತ್ತುವುದು ಯಾರಾವುದು ಸಂಘಟನೆ ರಾಜ್ಯದಲ್ಲಿ ಇದ್ರೆ ಅದು ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರು. ಈ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಯಾವುದೇ ಕನ್ನಡ ತಾಯಿಯ ಹುಟ್ಟು ನಮ್ಮ ತಾಯಿಗೆ ಅಪಮಾನ ಮಾಡ್ಯಾರ ಅಂದ್ರೆ ಅದು ನಮ್ಗೆ ಎಷ್ಟು ಮನಸ್ಸಿಗೆ ನೋವು ಆಗ್ತದ. ಪ್ರತಿಯೊಬ್ಬರು ಕನ್ನಡಿಗರು ಕೂಡ ಹೋರಾಟ ಮಾಡ್ತಾ ಹಾಕಬೇಕು. ಬರೀ ಕರ್ವೆ ಕಾರ್ಯಕರ್ತರು ಅಷ್ಟೇ ಅಲ್ಲ, ನಾರಾಯಣಗೌಡ ಸಂಘಟನೆ ಅಷ್ಟೇ ಅಲ್ಲ, ಇಡೀ ಫಸ್ಟ್ ದನಿ ಎತ್ತವ್ರು ಯಾರು ಇದ್ರ ರಾಜ್ಯದಲ್ಲಿ ನಾರಾಯಣಗೌಡ್ರೆ. ಆದ್ರೆ ಈಗ ಕನ್ನಡದ ಮನಸ್ಸುಗಳಿಗೆ ನೆಲಕ್ಕೆ ಜಲಕ್ಕೆ ಭಾಷೆಗೆ ಧಕ್ಕೆ ಬಂದಾಗ ಸಚಿವರು ನಿಮ್ಮನ್ನ ಆರಿಸಿ ಕಳಿಸೇವಿ, ಎಲ್ಲರೂ ಕನ್ನಡಿಗರೇ ಓಟ್ ಹಾಕ್ಯಾರ. ನೀವು ಕನ್ನಡಿಗರಿಗೆ ಓಟ್ ಹಾಕ್ಕೊಂಡು ನೀವು ವಿಧಾನಸೌಧ ಗಂಟೆ ಹೊಡ್ಯಾಕೆ ಕಳಿಸಿಲ್ಲ. ನಿಮ್ಮನ್ನು ಕನ್ನಡ ಪರ, ಕನ್ನಡ ಜನರ ಪರ, ಕನ್ನಡ ನಾಡು ಪರ, ಕನ್ನಡ ಸಾರ್ವಜನಿಕರ ಪರ ಏನೋ ಧಕ್ಕೆ ಬಂದ್ರೆ ಸುಮಾರು 400 ವರ್ಷಗಳ ಇತಿಹಾಸ ಅದ. 400 ವಿಶ್ವಗುರು ಬಸವಣ್ಣನವರಾಗಿರ್ಬೋದು, ಬುದ್ಧ ಆಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಇತಿಹಾಸ ಯಾರೂ ಕೆಣಕದೆ ಇಂಥ ಸಂದರ್ಭದಲ್ಲಿ ಈ ಹುಚ್ಚ ಕಮಲ ಹಾಸನ ಒಬ್ಬ ಸೈಕೋ. ಅದು ಅವನು ಪಿಕ್ಚರ್ 5ನೇ ತಾರೀಕು ಏನೋ ಬಿಡುಗಡೆ ಆದತ್ತ. ಆ ಪಿಕ್ಚರ್ ಬಿಡುಗಡೆ ಆದ ಯಾವ ಟಾಕೀಸ್ನಲ್ಲಿ ಆಗಿರ್ತಾವೋ ಆ ಟಾಕೀಸ್ಗಳನ್ನು ಸುಟ್ಟು ಭಸ್ಮ ಮಾಡ್ತೇವೆ. ಅದ್ರ ಜೊತೆಗೆ ರಮ್ಯಾ ಈಕಿ ಸೋಂಗಲಾಡಿ ಅಂತ ಕೇಸಿಂದ ಏನು ಬಿರುದು ಪಡೆದಾಳ. ಈ ರಮ್ಯಾ ನಮ್ಮ ಆಕಿ ಪಿಕ್ಚರ್ದಲ್ಲಿ ಭಾಗವಹಿಸಿದ ಕಾರಣಕ್ಕಾಗಿ ಈಗಿನ ಸಂಶೋಧನೆ ಮಾಡ್ಯವಲ್ಲ ಒದ್ದು ನಮ್ಮ ಮಹಿಳಾ ಶಕ್ತಿ ಈಗೀಗ ಬುದ್ಧಿ ಕಲಿಸ್ತದ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಅಶೋಕ್ ಹಾರಿವಾಳ್, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಅವಳಿ ಜಿಲ್ಲಾ ಉಸ್ತುವಾರಿ. ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹೋರಾಟ ಮಾಡಿರುವಂಥ ವಿಷಯ ಏನಪ್ಪ ಅಂತಂದ್ರೆ, ತಮಿಳಿನ
ಹುಚ್ಚ ನಟ ಇವತ್ತು ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದ್ದು ಅನ್ನುವಂಥ ಉದ್ದಟತನದ ಹೇಳಿಕೆ ವಿರುದ್ಧ ಇವತ್ತು ಬಸವನಾಡಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರವಾದಂಥ ಪ್ರತಿಭಟನೆ. ಅವರ ಒಂದು ನಮ್ಮ ಚಿತ್ರನಟಿ ರಮ್ಯಾ ಅವಳ ಒಂದು ಭೂತ ದಹನ ಮತ್ತು ಚಿತ್ರನಟನಾದಂಥ ಕಮಲ್ ಹಾಸನನ ಒಂದು ಭೂತವನ್ನು ಮಾಡಿ ಅವರಿಗೆ ಬೆಂಕಿ ಹಚ್ಚಿ ಅವರಿಗೆ ಚಪ್ಪಲಿ ಸೇವೆ ಮಾಡುವಂಥ ಸೇವೆಯನ್ನು ಇವತ್ತು ನಮ್ಮ ಕರವೇ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಮಾಡಿದ್ದಾಗಿದೆ. ನಾನು ಇವತ್ತು ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕಮಲ್ ಹಾಸನ್ಗೆ ಕನ್ನಡ ನಾಡು ಕನ್ನಡ ಭಾಷೆ ಹುಟ್ಟಿದ್ದು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ ವಚನಗಳ ಮುಖಾಂತರ ಇವತ್ತು ಕನ್ನಡದ ಭಾಷೆಗೆ ಒಂದು ಮಹತ್ವವನ್ನು ಕೊಟ್ಟಂಥದ್ದು. ನೀವೆಲ್ಲೋ ಕೂತ್ಕೊಂಡು ತಮಿಳರಿಂದ ತಮಿಳ ಭಾಷೆಯಿಂದ ಇವತ್ತು ಕನ್ನಡ ಹುಟ್ಟಿದೆ ಅನ್ನುವಂಥ ಒಂದು ಉದ್ದಟತನದ ಹೇಳಿಕೆಗೆ ನಾವು ಖಂಡಿಸ್ತಾ ಇದ್ದೇವೆ. ಆ ಒಂದು ನಮ್ಮ ನಾಡದ್ರೋಹಿ ಕಮಲ್ ಹಾಸನನ ಚಿತ್ರ ಬಿಡುಗಡೆ ಆಗಲಿಕ್ಕೆ ನಮ್ಮ ಕರ್ನಾಟಕ ನೆಲದಲ್ಲಿ ನಾವು ಅವಕಾಶ ಕೊಡುವುದಿಲ್ಲ. ಯಾವುದಾದ್ರೂ ಒಂದು ಚಿತ್ರಮಂದಿರ ನಾವು ಪ್ರದರ್ಶನ ಮಾಡ್ತೀವಿ ಅಂತಂದ್ರೆ ಅಂತ ಚಿತ್ರಮಂದಿರಗಳಿಗೆ ನುಗ್ಗಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡ್ತೇವೆ ಅನ್ನುವಂತ ಮಾತನ್ನ ಬಿಡುವುದಿಲ್ಲ ಅಂತೇಳಿ ಅಂದಾಗ ಮಾತ್ರ ಇಂಥ ನಾಡದ್ರೋಹಿಗಳಿಗೆ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಯಾವನೂ ಕೂಡ ಮುಂದೆ ಇಂಥ ಒಂದು ಹೇಳಿಕೆ ಕೊಡಬೇಕಾದ್ರೆ ಅವರಿಗೆ ಒಂದು ಭಯ ಅನ್ನೋದು ಬರುತ್ತೆ. ನಮ್ಮ ನಾಡಿನಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ರಾಜಕಾರಣಿಗಳು ಎಲ್ಲರೂ ಒಬ್ಬೊಬ್ಬರು ಕೈಗೊಂಬೆ ಆಗ್ಬಿಟ್ಟಾರೆ. ಇಂಥ ಚಿತ್ರನಟರಿಗೆ ಹಾಡಿ ಹೊಗಳಕತ್ತಾರ. ಅದಕ್ಕೆ ನಮ್ಮ ನಾಡಿನ ಬಗ್ಗೆ ಇಷ್ಟೊಂದು ದುರಾಲೋಚನೆ ಬೇರೆಯವರಿಗೆ ಬರ್ಲಾಕತ್ತದ. ಈ ನೆಲದ ದುರಂತ ಇದು. ನಮ್ಮಂತ ಹೋರಾಟಗಾರರು ಬೀದಿ ನಿಂತು ನಾವು ಹೋರಾಟ ಮಾಡ್ತೀವಿ, ಇವರು ವಿಧಾನಸೌಧ ಕೂತು ಅಲ್ಲೇ ಹೊಡಿತಾರೆ. ಇದು ನಮ್ಮ ನಾಡಿನ ದುರಂತ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನೀರು ಎಲ್ಲ ಕಡೆ ಹೋರಾಟವನ್ನು ನಡೆದವು. ಒಂದು ಪಿಕ್ಚರ್ಗಳ ಜೊತೆ ಸೇರಿಕೆಯಿಂದ ಅದಲ್ಲಿ ಏನಾದರೂ ಬಿಡುಗಡೆ ಆದ್ರ ಯಾವುದೇ ಚಿತ್ರಮಂದಿರ ಇರಲಿ ಆ ಚಿತ್ರಮಂದಿರಕ್ಕೆ ಬೆಂಕಿ ಹಚ್ಚಿ ಅವರ ಜೊತೆ ಇಷ್ಟವೇ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನೀರು ಬಸವಣ್ಣನವರು ಬಸವ ಅಂಬೇಡ್ಕರ್ ಅವರ ಒಂದು ನಮ್ಮ ಇತಿಹಾಸ ಇದೆ ಕನ್ನಡಕ್ಕೆ. ಒಂದು ಆ ಇತಿಹಾಸ ಸುಮಾರು 4,000 ವರ್ಷಗಳ ಇತಿಹಾಸವನ್ನ ಈ ಪುಡಗೋಸಿ ನಾಟಕ ಮಾಡುವ ಚಿತ್ರರಂಗದ ಈ ನಾಟಕಗಾರರು ಏನ್ ಗೊತ್ತಿ ಕನ್ನಡ ಬಗ್ಗೆ ಒಂದು ಶಾಸ್ತ್ರೀಯ ಸ್ಥಾನಮಾನ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಎಂತ ತಜ್ಞರವರ ಗೊತ್ತನ್ನೋದು ಕನ್ನಡ ಬಗ್ಗೆ ಎಂತ ಸಾಹಿತಿಗಳ ಇತಿಹಾಸ ಐತೆ ನಮ್ದು. ಅವರ ಕರ್ನಾಟಕ ಇವತ್ತು ಬಸವನಾಡಿನಲ್ಲಿ ಬಸವನ ಬಾಗೇವಾಡಿಯ ನಮ್ಮ ಅಶೋಕ್ ಹಾರ್ವಾಳ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಏನು ಇವತ್ತು ತಮಿಳುನಾಡಿನಲ್ಲಿ ನೇತೃತ್ವದಲ್ಲಿ ಒಂದು ಕನ್ನಡದ ಬಗ್ಗೆ ಕನ್ನಡವನ್ನು ಹುಟ್ಟಿದೆ ಇರ್ತಕ್ಕಂಥ ಮಾತನ್ನ ಸಕ್ರಿಯ ಏಕದ ಮೂಲಕ ಪ್ರತಿ ಮೂಲೆಗಳಲ್ಲಿ ಇರ್ತಕ್ಕಂಥ ಹಕ್ಕಿಗಳಲ್ಲಿ ಅವರ ಎಲ್ಲಗಳನ್ನು ಇವತ್ತು ರದ್ದುಪಡಿಸಬೇಕು ಮಾಡ್ತಕ್ಕಂಥ ಮಾತನ್ನ ನಮ್ಮ ರೀತಿಯಾಗಿ ನಾವು ಕಮಲಹಾಸನ ಭೂತದಾನ ಪ್ರತಿಯೊಂದು
ಕರ್ನಾಟಕ ರಾಜ್ಯಕ್ಕೆ ಕಾಲಿಡಲಾದಂತಕ್ಕಂಥ ಒಂದು ಬಂದೋಬಸ್ತ್ ಮಾಡಬೇಕು. ಮಾಡದೇ ಹೋದ್ರೆ ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಒಂದು ಹೋರಾಟವನ್ನು ಉದ್ದೇಶಿಸಿ ಈಗ ಸಂತೋಷ್ ಅವರು ಎರಡು ಮಾತುಗಳನ್ನು ಮಾಡಬೇಕು. ತಮಿಳರಿಂದ ಕನ್ನಡ ಹುಟ್ಟಿದ್ದು ಅನ್ನುವಂತ ಉದ್ದಟನ ಮಾತುಗಳನ್ನು ಹೇಳಿರುವಂತ ಲಫಂಗ ಚಿತ್ರನಟ ಕಮಲ್ ಹಾಸನನ ಒಂದು ತಕ್ಕ ಶಾಸ್ತಿ ಮಾಡಲು ಇವತ್ತು ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವತ್ತು ಬಸವಣ್ಣನ ಮೂರ್ತಿಯ ಮುಂದೆ ಆ ಒಂದು ನಾಡದ್ರೋಹಿಗೆ ಅವನ ಒಂದು ಭಾವಚಿತ್ರಕ್ಕೆ ಈ ನಾಡಿನ ಬಗ್ಗೆ ಅವಹೇಳನಕಾರಿ ಮಾತನಾಡುವಂತ ನಾಡದ್ರೋಹಿಗಳಿಗೆ ಯಾವತ್ತೂ ಕೂಡ ಇದೇ ರೀತಿ ಉತ್ತರ ಕೊಡುತ್ತೆ ಅನ್ನುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡ್ತೇವೆ. ನಮ್ಮ ಭಾಷೆಗೆ ಯಾರು ಗೌರವ ಕೊಡ್ತಾರೆ, ನಮ್ಮ ಭಾಷೆಯನ್ನ ಯಾರು ಪ್ರೀತಿಸ್ತಾರೆ, ಆ ಚಿತ್ರಮಂದಿರದ ಮಾಲೀಕರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಎಚ್ಚರಿಕೆಯನ್ನು ಕೊಡ್ತೇವೆ. ನೀವೇನಾದ್ರೂ ಕಮಲ್ ಹಾಸನ ಚಿತ್ರವನ್ನ ಇಲ್ಲಿ ಪ್ರದರ್ಶನ ಮಾಡುವುದಿಲ್ಲ, ನಮ್ಮ ತಾಯಿನಾಡಿಗೆ ಇಲ್ಲಿ ನಾವು ಗೌರವ ಸಿಗುವುದಿಲ್ಲ. ಇದು ಕನ್ನಡಾಂಬೆಯ ನೆಲ, ಅಣ್ಣ ಬಸವಣ್ಣನ ನಾಡು. 12ನೇ ಶತಮಾನದಲ್ಲಿ ವಚನಗಳ ಮುಖಾಂತರ, ಅಣ್ಣ ಬಸವಣ್ಣನ ವಚನಗಳ ಮುಖಾಂತರ ಕನ್ನಡ ಭಾಷೆ ಉಳಿ ರಮ್ಯ. ಇವರಿಗೆ ತಡ ಇಲ್ಲ, ಬುಡ ಇಲ್ಲ, ಇವರ ಭಾಷಾಭಿಮಾನ ಇಲ್ಲ, ಇವರಿಗೆ ಭಾಷೆ ಬಗ್ಗೆ ಗೌರವ ಇಲ್ಲ. ಇವ್ರಿಗೆ ಏನ್ ಬೇಕು ಹಣ ಬೇಕು. ಪ್ರತಿಭಟನೆಯಲ್ಲಿ ವೇದಿಕೆಯ ಕಾರ್ಯದರ್ಶಿ ರಾಜ್ಯ ಸಂಚಾಲಕ ಸಂತೋಷ್ ಗೌಡ ಪಾಟೀಲ್, ಶ್ರೀಕಾಂತ್ ಬಿಜಾಪುರ್, ಶ್ರೀಶೈಲ ತೆಳಗಿದ್ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕೃಷ್ಣ ಎಚ್ ರಾಠೋಡ್, ಭಾರತ ವೈಭವ ನ್ಯೂಸ್, ಬಸವನ ಬಾಗೇವಾಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.